ನಮಸ್ತೆ ಎಲ್ಲರಿಗೂ. ನೋಡಿ ನಾವಿವತ್ತು ಒಂದು ಬೀಚಿಗೆ ಹೋಗುವ ಅಂತ ಎಲ್ಲರೂ ಫ್ರೀ ಆಗಿದ್ದಾರೆ ಫ್ಯಾಮಿಲಿ, ಹಾಗೆ ಒಟ್ಟಿಗೆ ನಾವೆಲ್ಲ ಬೀಚಿಗೆ ಹೋಗುವ ಅಂತ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೊರಡ್ತಾ ಇದ್ದೇವೆ ಬೀಚಿಗೆ. ಯಾವ ಬೀಚ್ ಏನು ಎತ್ತ ಅಂತ ನಾನು ಅಲ್ಲಿ ತಿಳಿಸಿಕೊಡ್ತೇನೆ. ಹೋಗುವಲ್ಲ, ಎಲ್ಲ ಹೋಗುವ. ಹಾಯ್, ನಾವು ಪಣಂಬೂರು ಬೀಚಿಗೆ ಬಂದಾಯಿತು. ಅಯ್ಯೋ, ಇಲ್ಲಿ ಒಂದು ರಿಕ್ಷಾ ಕೂಡ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಹೇಗೆ ಉಂಟು ಬೀಚ್ ಅಂತ ತೋರಿಸ್ತೇನೆ ನಿಮಗೆಲ್ಲ, ಯಾವ ರೀತಿ ಉಂಟು ಅಂತ. ಬಂದಿದ್ದೀರಲ್ಲ, ಮ್ಯಾಂಗ್ಳೂರು ಕುಟ್ಲದವರೆಲ್ಲ ಬರ್ತಾ ಇರ್ತಾರೆ. ಲವರ್ಸ್ನವರ ಫೇವ್ರೆಟ್ ಪ್ಲೇಸ್. ನೋಡಿ, ನಾವು ಹೋಗ್ತಾ ಇದ್ದೇವೆ ಬೀಚ್ ಕಡೆ. ಅಲ್ಲಿ ಸ್ಟಾಲ್ ಉಂಟು ನೋಡಿ, ನಮ್ಮದು ಕಾಲು ಸ್ಪಾ ಮಾಡೋದು, ಅದು ಫಿಶ್ ಉಂಟಲ್ಲ, ಫಿಶಲ್ಲಿ ಕಾಲಿಟ್ಟು ಸ್ಪಾ ಮಾಡ್ತಾರೆ, ಅದು ಕೂಡ ಸ್ಟಾಲ್ ಉಂಟು. ಮತ್ತು ಟ್ಯಾಟೋ ಹಾಕೋದು ಸ್ಟಾಲ್ ಉಂಟು ನೋಡಿ, ಟ್ಯಾಟೋ ಎಲ್ಲ ಹಾಕೋದು ಕೂಡ ಸ್ಟಾಲ್ ಉಂಟು. ಆಮೇಲೆ ಬಟ್ಟೆ ಎಲ್ಲ ಮಾರಾಟ ಮಾಡ್ತಾರೆ. ಆಮೇಲೆ ಆಟ ಸಾಮಾನು ನೋಡಿ ತೊಗೊಳ್ತಾರೆ, ಅಲ್ಲಿ ಆಟ ಸಾಮಾನೆಲ್ಲ ಉಂಟು, ಚೆಂದ ಚೆಂದದುಂಟು. ಮಕ್ಕಳಿಗೆ ಯಾವುದು ಬೇಕೋ ಅದೆಲ್ಲ ತೊಗೊಳ್ಬೋದು. ನನ್ನ ಮಗಳು ಆಲ್ರೆಡಿ ನೋಡ್ತಾ ಇದ್ದಾಳೆ, ಯಾವ್ದು ತೊಗೊಳ್ಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದಾಳೆ. ನೋಡಿ ಅವಳದು ಇದ್ದೇ ಇರುತ್ತೆ, ಯಾವಾಗಲೂ ಕರ್ಕೊಂಡು ಹೋದರೆ ಒಂದೇ ಆಟ ಸಾಮಾನು. ಮನೇಲಿ ಎಷ್ಟು ರಾಶಿ ಬಿಟ್ಟಿದೆ, ಆದರೆ ಅದೆಲ್ಲ ಕಾಣೋದಿಲ್ಲ ಅವಳಿಗೆ. ಹೊಸದೇ ಬೇಕು, ಅದು ಸಹ ತೆಗೆದುಕೊಳ್ಳೋದು ಅಷ್ಟೇ, ಬೇರೆ ಹೊಸತ್ತೇ ಅಂತ ತೊಗೊಳ್ಳೋದಿಲ್ಲ. ನೋಡಿ ಅಲ್ಲಿ ಕೇಳಿತಾ ಇತ್ತು ನೋಡಿ. ಹಾಗೆ ಮಕ್ಕಳನ್ನು ಕರ್ಕೊಂಡು ಬಂದರೆ ಹಾಗೆ ಸ್ವಲ್ಪ ಪಾಕೆಟಲ್ಲಿ ಹಣ ಎಲ್ಲ ಇಟ್ಕೊಂಡು ಬರಬೇಕು. ಖಾಲಿ ಬಂದರೆ ಅಷ್ಟಕ್ಕಷ್ಟೇ, ನಮ್ಮ ಮರ್ಯಾದೆ ತೆಗಿತಾರೆ ಮಕ್ಕಳು. ಹೀಗೆ ಒಳ್ಳೆ ಸ್ಟಾಲ್ ಎಲ್ಲ ಉಂಟು, ನೋಡ್ಬೋದು ನೀವು. ಜ್ಯೂಸ್ ಕುಡಿಬೋದು, ಚರ್ಮುರಿ ಅಂಗಡಿ ಉಂಟು, ಆಮೇಲೆ ವೆಜ್ಜು ನಾನ್ ವೆಜ್ ಕೂಡ ಉಂಟು. ನೋಡಿ ನನ್ನ ಹಸ್ಬೆಂಡ್, ಎಲ್ಲ ರೀತಿ ಕೂಡ ಉಂಟು ನಮಗೆ. ಮತ್ತು ಇಲ್ಲಿ ಏನು ಅಂದರೆ ಸಮಸ್ಯೆ ಆದದ್ದು, ಈಗ ನಾವು ಮಳೆಗಾಲಕ್ಕೆ ಬಂದದಲ್ಲ, ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಇದಿಲ್ಲ. ಹಾಗಾಗಿ ನೋಡಿ ನನ್ನ ಮಗು ಅಳ್ತಾ ಉಂಟು. ಇಲ್ಲದಿದ್ದರೆ ಮಕ್ಕಳಿಗೆ ತುಂಬ ಆಟ ಆಡೋದೆಲ್ಲ ಇರುತ್ತೆ. ಅದು ಮೇಲೆ ಹತ್ತೋದು, ಜಾರೋದು, ಆಮೇಲೆ ಈಗ ಸಿಕ್ತ ತಿರುಗೋದು, ಅದೆಲ್ಲ ಉಂಟು ಆಡೋದು. ಇದು ಮಳೆ ಅಲ್ಲ, ಹಾಗಾಗಿ ಆಟ ಆಡಲಿಕ್ಕೆ ಅದೆಲ್ಲ ಐಟಮ್ ಎಲ್ಲ ಇರಲಿಲ್ಲ, ಹಾಳಾಗುತ್ತೆ ಅಂತ ಅವಳಿಗೆ ತುಂಬ ಡಿಸಪಾಯಿಂಟ್ ಆಯಿತು. ಅವಳಿಗೆ ಬೀಚಿಗೆ ಬರಲಿಕ್ಕೆ ಹೇಳಿದೆ, ಅವಳು ಅದಕ್ಕೆ ಆಟ ಆಡಲಿಕ್ಕೆಲ್ಲ ಬೀಚಿಗೆಲ್ಲ ಸಿಗುತ್ತೆ ಅಂತ. ನೋಡಿ ತಂಪಾದ ವಾತಾವರಣ, ಭಾಳ ಚೆನ್ನಾಗಿದೆ ಬೀಚ್, ಎಷ್ಟು ಸೊಗಸಾಗಿದೆ ನೋಡಿ, ಚೆಂದ ಉಂಟು ಬೀಚ್ ನೋಡಲಿಕ್ಕೆ. ನಮ್ಮದು ಮ್ಯಾಂಗ್ಳೂರು ಪಣಂಬೂರು ಬೀಚ್ ಎಷ್ಟು ಚೆಂದ ಉಂಟಲ್ಲ ಬೀಚ್ ನೋಡಿ. ಇಲ್ಲಿ ಮೈಂಡ್ ರಿಲ್ಯಾಕ್ಸ್ ಮಾಡಲಿಕ್ಕೆ, ನಮ್ಮ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಮಾಡಲಿಕ್ಕೆ, ಮೈಂಡ್ ರಿಲ್ಯಾಕ್ಸ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬರ್ತೇವೆ. ಸಾಯಂಕಾಲ ಹೊತ್ತಿಗೆ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿಲಿಗೆ ಮಾರ್ನಿಂಗೆಲ್ಲ ಬಂದರೆ ಅಷ್ಟು ಇದಿರೋದಿಲ್ಲ, ಸಾಯಂಕಾಲ ಹೊತ್ತಿಗೆ ಬರುವಾಗ ನಮಗೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಮತ್ತು ನೋಡಿ ಇದು ಕೂಡ ಉಂಟು, ಹಾರ್ಸ್, ಒಂಟೆ ಅದೆಲ್ಲ ಉಂಟು. ಅದರ ಮೇಲೆ ಕೂಡ್ಬೋದು, ಹಣ ಕೊಡಲಿಕ್ಕೆ ಉಂಟು, ಧರ್ಮಕ್ಕೆ ಅಲ್ಲ. ಹಣ ಕೊಟ್ಟೆಲ್ಲ ತಿರುಗಾಡ್ಬೋದು, ಚೆಂದ ಉಂಟಲ್ಲ ಎಲ್ಲ. ಈಗ ಹೊಸ ಸ್ಟಾಲ್ ಎಲ್ಲ ಆಗಲಿಕ್ಕೆ ನೋಡಿ ಒಳ್ಳೆ ಇದಾಗಿದೆ. ಮುಂಚೆ ಎಲ್ಲ ಹೊರಗಡೆನೇ ಅಲ್ಲಲ್ಲೇ ಹಾಕ್ತಿತ್ತು ಚರ್ಮುರಿ ಅಂಗಡಿ ಎಲ್ಲ, ಈಗ ಸ್ಟಾಲ್ ಎಲ್ಲ ಮಾಡಿದ್ದಾರೆ ಹೊಸತ್ತು. ಈಗ ಮಳೆಗಾಲಲ್ಲ, ಬೀಚಿಗೆ ಹೋಗಿ ಆಡಲಿಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು, ಯಾರನ್ನು ಕೂಡ ಹಗ್ಗ ಕಟ್ಟಿದ್ದಾರೆ ನೋಡಿ ಅದು ಸುತ್ತಲೂ. ಆಮೇಲೆ ಸ್ವಲ್ಪ ಎದುರುಗಡೆ ಹೋಗ್ತಾ ಇರುವಾಗ ನಮಗೊಂದು ರೆಸ್ಟೋರೆಂಟ್ ಕಾಣಿತು, ಅಲ್ಲೇ ಪಣಂಬೂರು ಬೀಚಲ್ಲೇ ಸ್ವಲ್ಪ ಎದುರುಗಡೆ ಹೋಗುವಾಗ. ಆ ರೆಸ್ಟೋರೆಂಟಲ್ಲಿ ನಾವು ರೆಸ್ಟೋರೆಂಟ್ಗೆ ಹೋಗಿ ಚಹಾ ಕುಡಿಲಿಕ್ಕೆ ಅಂತ ಪ್ಲ್ಯಾನ್ ಇರಲಿಲ್ಲ ನೋಡಿ. ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಉಂಟು ನೋಡಿ, ಅಲ್ಲಿ ಜಾರು ಬಂಡಿ ಎಲ್ಲ, ಅದರಲ್ಲಿ ಆಟ ಆಡಲಿಕ್ಕೆ ನನ್ನ ಮಗಳದ್ದು ಜಗಳ. ಯಾಕಂದರೆ ಅಲ್ಲಿ ಪಣಂಬೂರು ಬೀಚಲ್ಲಿ ಆಡಲಿಕ್ಕೆ ಎಂಥದ್ದು ಇರಲಿಲ್ಲ ಅಲ್ಲ, ಪಣಂಬೂರು ಬೀಚೇ, ಆದರೆ ಅಲ್ಲಿ ಸ್ವಲ್ಪ ಹಿಂದುಗಡೆ ಆಡಲಿಕ್ಕೆಲ್ಲ ಏನು ಇರಲಿಲ್ಲ, ಮಳೆಗಾಲ ಅಲ್ಲ, ಹಾಗೆ ಅಲ್ಲಿ ಆಡಲಿಕ್ಕೆಲ್ಲ ಎಂಥದ್ದು ಇರಲಿಲ್ಲ ಅಲ್ಲ, ಅವಳಿಗೆ ತುಂಬ ಬೇಜಾರಾಗಿತ್ತು. ಹಾಗೆ ಮುಂದೆ ಬರುವಾಗ ನಮಗೆ ಅದು ರೆಸ್ಟೋರೆಂಟ್ ಸಿಕ್ಕಿತ್ತು, ರೆಸ್ಟೋರೆಂಟಿಗೂ ಕೂಡ ನಾವು ಹೋಗಿ ಬಂದ್ವಿ. ಇಲ್ಲಿ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಅಲ್ಲ, ಇಲ್ಲಿ ಎಲ್ಲ ರೀತಿಯ ಫುಡ್ಡುಗಳು ಸಿಗ್ತದೆ, ನಾನ್ ವೆಜ್ ವೆಜ್ ಎಲ್ಲ ರೀತಿಯ ಫುಡ್ಡು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ ಫುಡ್ಡು, ತುಂಬ ಟೇಸ್ಟಿಯಾಗಿದೆ. ದಯವಿಟ್ಟು ಇಲ್ಲಿಗೆ ಬಂದರೆ ರೆಸ್ಟೋರೆಂಟಿಗೆ ಹೋಗೋದನ್ನು ಮಾತ್ರ ಮರೆಯಬೇಡಿ. ನೋಡಿ ಹೇಗಿದೆ ನಮ್ಮ ಪಣಂಬೂರು ಬೀಚ್, ಸಖತ್ತಾಗಿದೆಯಲ್ಲ, ಮ್ಯಾಂಗ್ಳೂರು ಪಣಂಬೂರು ಬೀಚ್. ಇಲ್ಲಿಗೆ ಬನ್ನಿ, ದಯವಿಟ್ಟು ಬನ್ನಿ. ಎಲ್ಲ ರೀತಿಯ ಸೌಕರ್ಯಗಳು ಉಂಟು, ಮಕ್ಕಳಿಗೆ ಆಡಲಿಕ್ಕೆ ಆಟ ಸಾಮಾನು ಮತ್ತು ರೆಸ್ಟೋರೆಂಟ್ ಎಲ್ಲ ಕೂಡ ಉಂಟು. ನನ್ನದು ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.